ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಭಾನುವಾರ ದಶಮಿ ಇದೆ. ದಶಮಿ ಅಂದಾಗ ಅದು ಭಾನುವಾರಕ್ಕೆ ತುಂಬ ಶಕ್ತಿ ಇದೆ ಸ್ನೇಹಿತರೆ. ತುಂಬ ಜನಕ್ಕೆ ಗೊತ್ತಿಲ್ಲ. ಒಂದು ಅಮಾವಾಸ್ಯೆಗೆ ಸಮನಾದಂಥ ದಿನ ಅಂತ ಹೇಳಿದ್ರೆ ಈ ವಾರಗಳಲ್ಲಿ ಭಾನುವಾರ ತುಂಬ ಜನ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಏಕೆಂದರೆ ಆ ದಿನ ಮಾಡುವಂಥ ಪರಿಹಾರ ಪ್ರಕೃತಿ ಮಾತೆ ನಮ್ಮ ಎಲ್ಲ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡ್ತಾಳೆ. ತುಂಬ ಜನಕ್ಕೆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಕೇಳಿ ಒಂದು ರೀತಿಯಲ್ಲಿ ತುಂಬಾ ಉದಾಸೀನ ಆಗಿಬಿಡುತ್ತೆ. ಅಂದರೆ ಏನು ಇದೆಲ್ಲ ವರ್ಕೌಟ್ ಆಗಲ್ಲ, ಏನು ನೆಗೆಟಿವ್ ಎನರ್ಜಿ ಯಾವುದಿರುತ್ತೆ, ಯಾವ ರೂಪದಲ್ಲಿ ಬರುತ್ತೆ ಅನ್ನೋ ಥರ ಕೂಡ ಇರ್ತಾರೆ. ಆದರೆ ಒಬ್ಬ ಮನುಷ್ಯನ ಏಳಿಗೆಯನ್ನು ಕಡಿತ ಮಾಡುತ್ತೆ ಅಂತ ಹೇಳಿದ್ರೆ, ನೆಮ್ಮದಿಯನ್ನು ಹಾಳು ಮಾಡುತ್ತೆ ಅಂದರೆ, ಮನೆಯಲ್ಲಿ ಬಡತನ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದಕ್ಕೂ ನಮ್ಮ ಕರಿಯರ್ ಲೈಫಿಂದ ನಮ್ಮ ಲೈಫಲ್ಲಿ ಏನೆಲ್ಲ ನಡೀತಾ ಇರುತ್ತೆ ನೋಡಿ, ಅದು ಎಲ್ಲವೂ ಯಾವುದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ನಮ್ಮನ್ನು ಪೂರ್ತಿಯಾಗಿ ಆವರಿಸ್ಕೊಂಡಿರುತ್ತೆ. ಆಗ ಇದು ಎಲ್ಲವೂ ಕೂಡ ನಾವು ಫೇಸ್ ಮಾಡ್ತಾ ಇರ್ತೀವಿ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಕೂಡ ದುಡಿತಾ ಇದ್ದರೆ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಅನ್ನುವಂಥದ್ದು ಎಷ್ಟು ನಿಜನೋ, ದುಡಿಬೇಕು, ನಾವು ಆದಾಯದ ಮಾರ್ಗಗಳನ್ನು ಕೂಡ ಕಂಡುಕೊಳ್ಬೇಕು. ಅದು ಅಷ್ಟೇ ಸಾಧ್ಯ ಆಗೋದಿಲ್ಲ. ಅದರ ಜೊತೆ ಕೂಡ ಮುಖ್ಯವಾಗಿ ನಮಗಿರುವಂಥ ಎಲ್ಲ ರೀತಿಯ ಒಂದು ಕೆಟ್ಟ ಶಕ್ತಿಗಳನ್ನು, ನರದೃಷ್ಟಿಯನ್ನು, ಕಡು ಬಡತನವನ್ನು ಸಾಕಾಗಿದೆ ಈ ಜೀವನದಲ್ಲಿ. ಏನೋ ಮದುವೆ ಆಗಿದ್ದೀವಿ, ಹೊಂದಾಣಿಕೆ ಅನ್ನೋದು ನಮಗೆ ಇಲ್ಲ, ಯಾವಾಗಲೂ ಜಗಳ, ಮನಸ್ತಾಪಗಳು, ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತುಂಬ ಸಮಸ್ಯೆಗಳು ಕಾಡ್ತಾ ಇದೆ ಅನ್ನುವಂಥವರು ತಪ್ಪದೆ ಇದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ಕಾಗದ ತಗೊಂಡಿದ್ದೆ, ಹೌದು ಇಷ್ಟೆಲ್ಲ ಹೇಳಿದೆ ನೋಡಿ, ಅವುಗಳಿಗೆ ಲವಂಗಗಳು ರಾಮಬಾಣ. ಇದರಲ್ಲಿ ತಿಳಿಸುವಂಥ ವಸ್ತು ಪ್ರತಿಯೊಂದು ಕೂಡ ಒಂದೊಂದು ದಿಕ್ಕಿನಲ್ಲಿ ಬರುವಂಥ ಈ ಕಷ್ಟಗಳನ್ನು ನಮ್ಮನ್ನು ಇನ್ನಷ್ಟು ಗಟ್ಟಿ ಮಾಡಿ ನಾವು ಎಲ್ಲ ರೀತಿಯ ಸುಖ ಸಂತೋಷವನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಕಾಗದದಲ್ಲಿ ಮೊಗ್ಗಿರುವಂಥ 2 ಲವಂಗಗಳನ್ನು ತಗೊಳ್ಳಿ. 2 ಲವಂಗ ನಮಗೆ ಜೀವನದ ದಿಕ್ಕನ್ನು ಬದಲಿಸುತ್ತೆ. ಇನ್ನು ತುಳಸಿ ಎಲೆಗಳನ್ನು 2 ತಗೊಳ್ಳಿ ಸ್ನೇಹಿತರೆ. 1 ಒಣಮೆಣಸಿನಕಾಯಿಯನ್ನು ತಗೊಳ್ಳಿ. ಈ ಒಣಮೆಣಸು ಅನ್ನುವಂಥದ್ದು ಶತ್ರುಗಳನ್ನು ಸಂಹಾರ ಮಾಡುತ್ತೆ, ಧ್ವಂಸ ಮಾಡುತ್ತೆ. ಸಂಹಾರ ಮಾಡುತ್ತೆ ಅಂದರೆ ಅವರುಗಳು ನಮ್ಮ ವಿಚಾರ, ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನು ಕುತ್ಕೊಂಡು ನೋಡಿ ಸಂತೋಷ ಪಡ್ತಾ ಇರ್ತಾರೆ. ನಮ್ಮ ಕಷ್ಟ, ಕಣ್ಣೀರು, ನಮ್ಮ ಬಡತನ ಇದು ಎಲ್ಲವೂ ಅವ್ರಿಗೆ ಸಂತೋಷ ಕೊಡ್ತಾ ಇರುತ್ತೆ, ಅವರಿಗೆ ತಿರುಗಿಸಿ ಕೊಡುತ್ತೆ. ಇದನ್ನು ತಗೊಳ್ಳಿ. ಸಾಸಿವೆ ಅನ್ನುವಂಥದ್ದು ಯಾವಾಗಲೂ ಅಷ್ಟೇ ನಮ್ಮ ಮೇಲೆ ಪ್ರಯೋಗಗಳಾಗ್ತಾ ಇರುತ್ತಲ್ವ, ನಕಾರಾತ್ಮಕ ಶಕ್ತಿಗಳು, ಬ್ಲ್ಯಾಕ್ ಮ್ಯಾಜಿಕ್, ಅದು ಎಲ್ಲವೂ ಏನಾದರೂ ತಾಗ್ತಾ ಇದ್ದರೆ ಅವುಗಳನ್ನು ದೂರ ಮಾಡುವಂಥ ಕೆಲಸ ಸಾಸುವೆ ಮಾಡುತ್ತೆ. ಅದಕ್ಕೆ ಇಷ್ಟನ್ನು ತಗೊಂಡು ಇದು ಎಲ್ಲವೂ ಕೂಡ ಉರಿಬೇಕು. ಪ್ಲಸ್ ನಮಗೆ ನಾವು ದೇವ್ರ ಮನೆಯಲ್ಲಿ ಕರ್ಪೂರ ಬೆಳಗ್ತೀವಿ ನೋಡಿ. ಯಾಕೆ ಬೆಳಗ್ತೀವಿ? ಸುತ್ತೂ ಇರುವಂಥ ಆ ಒಂದು ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಕೂಡ ಎಳ್ಕೊಳ್ಳುವಂಥ ಕೆಲಸ ಕರ್ಪೂರ ಮಾಡುತ್ತೆ. ಅದಕ್ಕೆ 1 ನಿಮಿಷದಲ್ಲಿ ನೆಗೆಟಿವ್ ಶಕ್ತಿಗಳನ್ನೆಲ್ಲವೂ ಸುಟ್ಟು ಬೂದಿ ಮಾಡುವಂಥ ಶಕ್ತಿ ಕರ್ಪೂರಕ್ಕೆ ಇರೋದರಿಂದ ಇವುಗಳನ್ನು ನೀವು ಸ್ವಲ್ಪ ಪುಡಿ ಮಾಡಿ ತಗೊಳ್ಬೇಕು. ಇನ್ನು ಏಲಕ್ಕಿಯನ್ನು ತಗೊಳ್ಬೇಕು. 1 ಆದರೂ ತಗೊಳ್ಳಿ, 3 ಆದರೂ ತಗೊಳ್ಳಿ, ಅಥವಾ 5 ಆದರೂ ತಗೊಳ್ಳಿ. ಕೌಂಟಲ್ಲಿ ಹಚ್ಚ ಹಸಿರಾಗಿರುವಂಥದ್ದನ್ನು ತಗೊಳ್ಳಿ. ಯಾವ ಜಾಗದಲ್ಲಿ ಈ ಸುಗಂಧಭರಿತವಾದಂಥ ಇಲಾಚಿ ಇರುತ್ತೋ, ಏಲಕ್ಕಿ, ಆ ಜಾಗಕ್ಕೆ ಶ್ರೀ ಮಹಾಲಕ್ಷ್ಮಿ ಬರ್ತಾಳೆ. ಹೌದು, ಸುಗಂಧ ದ್ರವ್ಯಗಳು ಯಾವ ಜಾಗದಲ್ಲಿ ವಸ್ತುಗಳು ಇರುತ್ತೋ ಆ ಜಾಗದಲ್ಲಿ ನಕಾರಾತ್ಮಕ ಶಕ್ತಿಗೆ
ಪ್ರವೇಶ ಇರೋದಿಲ್ಲ. ಈ ವಸ್ತುಗಳು ಎಲ್ಲವೂ ಕೂಡ ಒಂದುಗೂಡಿದಾಗ ಶಕ್ತಿ ಡಬಲ್ ಆಗುತ್ತೆ. ನಮ್ಮ ಕೋರಿಕೆ, ನಮ್ಮ ಮನಸ್ಸಿನ ಇಚ್ಛೆಗಳು, ನಮ್ಮ ಮನೆಯಲ್ಲಿ ಇರುವ ಬಡತನ, ನಾವು ಅಂದುಕೊಂಡಿರುವ ಕೆಲಸಗಳು, ತುಂಬ ದೊಡ್ಡ ದೊಡ್ಡ ಕೆಲಸಗಳು ಈ ಸಣ್ಣ ಪರಿಹಾರದಿಂದ ಆಗುತ್ತಾ ಅಂತ ಮಾತ್ರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಆಗುತ್ತೆ. ಯಾಕಂದರೆ ಎಷ್ಟೋ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಈ ವಸ್ತುಗಳಲ್ಲಿ ಯಥೇಚ್ಛವಾಗಿ ಇರೋದರಿಂದ ಇದನ್ನು ನಾವು ದೊಡ್ಡ ಒಂದು ನಂಬಿಕೆ ಅನ್ನೋದು ಇರಲೇಬೇಕು. ಮನುಷ್ಯನಿಗೆ ಯಾವಾಗ ನಂಬಿಕೆ ಅನ್ನೋದು ಇರುತ್ತೋ ಆಗ ಅರ್ಧ ನಾವು ಗೆಲ್ಲುತ್ತೀವಿ ಸ್ನೇಹಿತರೆ. ನಂಬಿಕೆ ಇಲ್ಲದೆ ಇದ್ದರೆ ಈ ವಸ್ತುಗಳು, ಈ ಪರಿಹಾರ ಯಾವುದೂ ಕೂಡ ನಮ್ಮ ಕೈ ಹಿಡಿಯೋದಿಲ್ಲ. ಇಷ್ಟು ವಸ್ತುಗಳನ್ನು ಭಾನುವಾರ ಸಂಜೆ ಮೇಲೆ ನೀವು ಒಂದು 6-7 ಗಂಟೆ ಮೇಲೆ ಇಷ್ಟು ವಸ್ತುಗಳನ್ನು ತಗೊಂಡು ಕ್ಲೀನಾಗಿ ಈ ಕಾಗದವನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೆ. ಮನೆಯೆಲ್ಲ ಒಂದು ಸಾರಿ ಓಡಾಡಬೇಕು. ನೀವು ನೀಟಾಗಿ ಓಡಾಡ್ತಾ ಏನು ಹೇಳ್ಕೊಳ್ಬೇಕು ಅಂದರೆ, ನಮ್ಮ ಮನೆಯಲ್ಲಿ ಇರುವಂಥ ದರಿದ್ರವನ್ನು, ಬಡತನವನ್ನು ಓಡಿಸು. ಎಷ್ಟೋ ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆಯಲ್ಲಿ ಇರೋದರಿಂದ ಅಂದುಕೊಂಡಿರುವ ಕೆಲಸಗಳು ಸಮಯಕ್ಕೆ ಆಗ್ತಾ ಇಲ್ಲ. ಆರೋಗ್ಯ ಸಮಸ್ಯೆಗಳು ಈ ರೀತಿ ಇದೆ. ಎಷ್ಟೋ ಸಮಸ್ಯೆಗಳಿಂದ ನಾವು ಒದ್ದಾಡ್ತಾ ಇದ್ದೀವಿ. ನಮ್ಮ ಜೀವನ ಚೆನ್ನಾಗಾಗಬೇಕು ಅನ್ನುವಂಥವರು ಈ ಥರ ಅಂದ್ಕೊಂಡು ಮನೆಯೆಲ್ಲ ಇದನ್ನು ಓಡಾಡಿಸ್ಬೇಕು. ಕ್ಲೀನಾಗಿ ಇದನ್ನು ಮತ್ತು ಮನೆಯ ಹೊರಗಡೆ ತಗೊಂಡು ಬಂದುಬಿಡಬೇಕು ಸ್ನೇಹಿತರೆ. ಇದನ್ನು ಮನೆ ಒಳಗಡೆ ಉರಿಸ್ಬಾರ್ದು. ನೆನಪಲ್ಲಿ ಇಟ್ಕೊಂಡು ಮನೆಯ ಹೊರಗಡೆ ಪೂರ್ತಿಯಾಗಿ ಬಂದುಬಿಡಿ. ಬಂದು ಜಾಗ ಇದೆ ಅಂತ ಹೇಳಿದ್ರೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲೇ ನಿಮ್ಮ ಮನೆ ಮುಂದೆ ಪ್ಲೇಟಲ್ಲಿ ಇಟ್ಕೊಂಡು ಉರಿಸಬಹುದು. ನೀಟಾಗಿ ಹುರಿದೋಗುತ್ತೆ. ಕರ್ಪೂರ ಹಾಕಿರ್ತೀವಿ ನೋಡಿಕೊಂಡು. ನೀವು ಬೇಕಂದರೆ ಮೇಯ್ನ್ ಎಂಟ್ರೆನ್ಸ್ ಇರುತ್ತಲ್ವ, ಆ ಬಾಗಿಲನ್ನು ಕೂಡ ಮುಚ್ಚಿಬಿಡಿ. ಪರವಾಗಿಲ್ಲ, ತೊಂದರೆ ಇಲ್ಲ. ಈ ಥರ ಹಚ್ಬಿಟ್ಟು ಚೆನ್ನಾಗಿ ಉರಿಸಿ ಆ ಬೂದಿ ಬಂದಿರುತ್ತಲ್ವ ಅದನ್ನು ತಗೊಂಡೋಗಿ ಮಾರನೆಯ ದಿನ ಮಾಡಬೇಕು. ಇದನ್ನು ಬೂದಿ ನೀವು ಹಾಗೆ ತಣ್ಣಗೆ ಬಿಟ್ಬಿಡಿ, ಏನೂ ಆಗೋದಿಲ್ಲ ಮನೆ ಹತ್ರ. ಆಮೇಲೆ ಅದನ್ನು ಮಾರನೇ ದಿನ ಮಾತ್ರ ತಗೊಂಡೋಗಿದೆ. ಎಲ್ರಿಗೂ ಕೂಡ ಹರಿಯುವ ನೀರು ಹತ್ರದಲ್ಲೇ ಸಿಗೋದಿಲ್ಲ. ಆದ ಕಾರಣ ಸಿಕ್ಕಿದ್ರೆ ನೀವು ಆ ಥರ ಮಾಡ್ಕೊಳ್ಳಿ. ಸಿಗಲಿಲ್ಲ ಅಂತ ಹೇಳಿದ್ರೆ ಎಲ್ಲಾದರೂ ಒಂದು ನಾವು ಬಳಸುವಂಥ ಗಿಡ ಮರಗಳಾಗೇ ಇರಬಾರ್ದು ನೋಡ್ಕೊಂಡಿದ್ದೆ ಹೋಗಿ ತಗೊಂಡೋಗಿ ಅದನ್ನು ಕ್ಲೀನಾಗಿ ಹಾಕ್ಬಿಟ್ಟು ವಾಪಸ್ಸು ತಿರುಗಿ ನೋಡದೆ ಬಂದುಬಿಡಿ. ನೀರಲ್ಲಾದರೆ ಹಾಕ್ಬಿಟ್ಟು ಬಂದುಬಿಡಬಹುದು. ಇಷ್ಟೇ ಸುಲಭವಾಗಿ.